ರೀಲ್ಸ್ ತಂದಿಟ್ಟ ರಾಧಾಂತ ಪೊಲೀಸರು ಇಷ್ಟು ಸುಲಭವಾಗಿ ಯಾಮಾರಿದ್ದೇಗೆ? ಅಷ್ಟಕ್ಕೂ ಖಾಕಿಗೆ ಆ ಇಬ್ಬರು ಕೊಟ್ಟಿದ್ದೇನು? ಅಸಲಿ ಯಾವುದು ನಕಲಿ ಯಾವುದು? ಸಾಮಾನ್ಯ ವ್ಯತ್ಯಾಸ ತಿಳಿಯದಾದರೆ ಪೊಲೀಸರು ಶೋ ನೀಡಲು ಹೋದವರಿಗೀಗ ಎದುರಾಯ್ತು ಸಂಕಷ್ಟ. ಕೈಯಲ್ಲಿ ಲಾಂಗ್ ಹಿಡಿದು ರೀಲ್ಸ್ ಮಾಡಿ ತಗಲಾಕೊಂಡು ಪೊಲೀಸರ ವಿಚಾರಣೆಯ ಬಳಿಕ ಬಿಡುಗಡೆಯಾಗಿದ್ದ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಗಳಿಗೆ ಇದೀಗ ಸಂಕಷ್ಟ ಎದುರಾಗಿದೆ. ಇನ್ನು ಈ ಸ್ಪರ್ಧಿಗಳಾದ ರಜತ್ ಹಾಗೂ ವಿನಯ್ ಇಬ್ಬರನ್ನೂ ಸಹ ಇಂದು ಪೊಲೀಸರು ವಿಚಾರಣೆಗೆ ಕರೆದಿದ್ದಾರೆ. ಅಲ್ಲದೆ ಪೊಲೀಸರಿಗೆ ಸುಳ್ಳು ಮಾಹಿತಿ ನೀಡಿ ದಾರಿ ತಪ್ಪಿಸುವ ಪ್ರಯತ್ನ ಮಾಡಿರುವ ಆರೋಪದಲ್ಲಿ ಬಸವೇಶ್ವರನಗರ ಠಾಣೆಯ ಪೊಲೀಸರು ಇವರನ್ನು ಮತ್ತೆ ವಶಕ್ಕೆ ಪಡೆದಿದ್ದಾರೆ. ಇನ್ನು ನಿನ್ನೆ ನೀಡಿರುವ ಲಾಂಗ್ಗೂ ಹಾಗೂ ರೀಲ್ಸ್ನಲ್ಲಿರುವ ಲಾಂಗಿಗೂ ವ್ಯತ್ಯಾಸ ಕಂಡು ಬಂದಿದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದ ಪೊಲೀಸರು ರೀಲ್ಸ್ ಮಾಡುವ ವೇಳೆ ಬಳಸಲಾಗಿದ್ದ ಆಯುಧದ ಬಗ್ಗೆ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆಗ ಅದೊಂದು ಖಾಸಗಿ ವಾಹಿನಿಯ ರಿಯಾಲಿಟಿ ಶೋನಲ್ಲಿ ಬಳಸುವ ಪ್ರಾಪರ್ಟಿ ಎಂಬುದಾಗಿ ಇಬ್ಬರು ತಿಳಿಸಿದ್ದಾರೆ. ಈ ಹೇಳಿಕೆಯ ಬಳಿಕ ಇವರಿಬ್ಬರನ್ನು ಪೊಲೀಸರು ರೀಲ್ಸ್ ಮಾಡಿದ್ದ ಜಾಗಕ್ಕೆ ಹಾಗೂ ಖಾಸಗಿ ವಾಹಿನಿಯ ಶೋ ನಡೆಯುವ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಮಚ್ಚಿನ ಹುಡುಕಾಟ ನಡೆಸಿ ಮಹಜರು ಕಾರ್ಯ ನಡೆಸಿದ್ದಾರೆ. ಖಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿದ ಖತರ್ನಾಕ್ ಖಿಲಾಡಿಗಳು. ಇನ್ನು ಇದಕ್ಕೂ ಮುನ್ನ ಒರಿಜಿನಲ್ ಬಿಟ್ಟು ನಕಲಿ ಲಾಂಗ್ ಪಡೆದು ಈ ಖತರ್ನಾಕ್ ಖಿಲಾಡಿಗಳಿಂದ ತಾವು ಯಾಮಾರಿದ್ದಾಗಿ ತಿಳಿದ ಪೊಲೀಸರು ಇಬ್ಬರಿಗೂ ಫುಲ್ ಡ್ರಿಲ್ ಮಾಡುತ್ತಿದ್ದಾರೆ. ಅಲ್ಲದೆ ಅಸಲಿ ಯಾವುದು, ಅದು ಎಲ್ಲಿದೆ ಎಂಬಿತ್ಯಾದಿ ಪ್ರಶ್ನೆಗಳನ್ನು ಪೊಲೀಸರು ಕೇಳಿದ್ದಾರೆ. ಇದನ್ನು ಗಂಭೀರವಾಗಿ ಪರಿಗಣಿಸಿದ ಖಾಕಿ ಒರಿಜಿನಲ್ ಲಾಂಗ್ ಎಲ್ಲಿದೆ ಎನ್ನುವುದರ ಬಗ್ಗೆ ಹುಡುಕಾಟ ನಡೆಸಿದೆ. ಈಗಾಗಲೇ ರಜತ್ ಹಾಗೂ ವಿನಯ್ ವಿರುದ್ಧ ಎಫ್ಐಆರ್ ದಾಖಲಾಗಿದ್ದು ಪೊಲೀಸರಿಂದ ಹೆಚ್ಚಿನ ತನಿಖೆಯನ್ನು ಈ ಇಬ್ಬರು ಎದುರಿಸಬೇಕಿದೆ. ಒರಿಜಿನಲ್ ಡುಪ್ಲಿಕೇಟ್ ನಡುವಿನ ವ್ಯತ್ಯಾಸ ತಿಳಿಯದಾಯಿತಾ? ಇನ್ನು ಎಂಥೆಂಥ ಪ್ರಕರಣಗಳನ್ನು ಭೇದಿಸುವ ಹಾಗೂ ಯಾವುದೇ ಪ್ರಕರಣವಿರಲಿ ಅವುಗಳಲ್ಲಿ ಆರೋಪಿಗಳನ್ನು ಹೆಡಿಮುರಿ ಕಟ್ಟುವ ಬೆಂಗಳೂರು ಪೊಲೀಸರಿಗೆ ಒರಿಜಿನಲ್ ಮಚ್ಚು ಹಾಗೂ ಡುಪ್ಲಿಕೇಟ್ ನಡುವಿನ ವ್ಯತ್ಯಾಸ ತಿಳಿದಿದ್ದರೆ ನಿನ್ನೆ ಈ ಇಬ್ಬರು ಬಿಡುಗಡೆಯಾಗುತ್ತಿರಲಿಲ್ಲ. ಆದರೆ ಇವರಿಬ್ಬರಿಗೂ ನೀಡಿರುವ ಫೈಬರ್ ಮಚ್ಚನ್ನು ವಶಕ್ಕೆ ಪಡೆದಿದ್ದ ಪೊಲೀಸರು ಯಾಮಾರಿದ್ದರು. ಅಂದಹಾಗೆ ನಾವು ಒರಿಜಿನಲ್ ಮಚ್ಚನ್ನು ಪೊಲೀಸರಿಗೆ ನೀಡಿದರೆ ಅದರಿಂದ ಸಂಕಷ್ಟ ಎದುರಾಗಬಹುದು ಎಂದು ನಕಲಿ ಮಚ್ಚು ಕೊಡುವ ಮೂಲಕ ಪೊಲೀಸರಿಗೆ ಬಿಗ್ ಬಾಸ್ ಸ್ಪರ್ಧಿಗಳು ಚಳ್ಳೆ ಹಣ್ಣು ತಿನ್ನಿಸಿದ್ದಾರೆ. ಅಂದಹಾಗೆ ರೀಲ್ಸ್ನಲ್ಲಿ ಬಳಸಿರುವ ಒರಿಜಿನಲ್ ಆಯುಧವನ್ನು ನೀಡದಿದ್ರೆ ರಜತ್ ವಿನಯ್ಗೆ ಮತ್ತೆ ಸಂಕಷ್ಟ ಎದುರಾಗಲಿದೆ. ಪೊಲೀಸರು ಸಾಕ್ಷ್ಯ ನಾಶದಡಿ ಕೇಸ್ ದಾಖಲಿಸಿ ಮತ್ತೆ ತನಿಖೆ ನಡೆಸಲಿದ್ದಾರೆ. ಸಾಕ್ಷ್ಯ ನಾಶಕ್ಕೆ ಯತ್ನ ನಡೆಸಿದ್ರೆ ಈ ಕೇಸ್ನಲ್ಲಿ ಆರೋಪಿಗಳನ್ನು ಬಂಧಿಸುವ ಸಾಧ್ಯತೆ ಇದೆ. ಆರೋಪಿಗಳ ಹೇಳಿಕೆ ಮೇರೆಗೆ ತನಿಖಾಧಿಕಾರಿ ಮುಂದಿನ ಕ್ರಮ ಕೈಗೊಳ್ಳಲಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.